ಎಲ್ಲ ಸಹೃದಯಿಗಳಿಗೂ ನಮಸ್ಕಾರ. ಈ ದಿನ ನಾನೇ ಬರೆದಂತಹ ಕವನ ಸಂಕಲನ ಬಿಂಬ ಪ್ರತಿಬಿಂಬ, ಇದರಲ್ಲಿರುವ ಒಂದು ಕವಿತೆಯನ್ನ ಆಯ್ದುಕೊಂಡು ಈ ದಿನ ವಾಚನ ಮಾಡ್ತಾ ಇದ್ದೀನಿ. ಅದು ತಮಗಾಗಿ. ಹಾಗಾದ್ರೆ ಬನ್ನಿ ಆ ಕವಿತೆಯ ಶೀರ್ಷಿಕೆ ಯಾವುದು ಅಂತ ನೋಡಿ ವಾಚನ ಮಾಡ್ತಾ ಹೋಗೋಣ. ಕವಿತೆಯ ಶೀರ್ಷಿಕೆ ನೀನಿರುವಾಗ. ಕವಿತೆಯ ಶೀರ್ಷಿಕೆ ನೀನಿರುವಾಗ. ಏಕಾಂಗಿ ನಾನಲ್ಲ, ಏಕಾಂಗಿ ನಾನಲ್ಲ, ಕವಿತೆ ನೀನಿರುವಾಗ. ಏಕಾಂಗಿ ನಾನಲ್ಲ, ಕವಿತೆ ನೀನಿರುವಾಗ. ತಂದೆಯ ಕನಸ ತಾಯಿಯ ಒಲವ, ತಂದೆಯ ಕನಸ ತಾಯಿಯ ಒಲವ. ಸೋದರಿಯ ಪ್ರೀತಿ, ಸೋದರಿಯ ಪ್ರೀತಿ. ಇನಿಯನ ಮಿಡಿತ, ಇನಿಯನ ಮಿಡಿತ. ಗುರುವಿನ ಮಾರ್ಗದರ್ಶನ, ಗುರುವಿನ ಮಾರ್ಗದರ್ಶನ. ಸಮಾಜದ ಅನುಭವ, ಸಮಾಜದ ಅನುಭವ. ಕುಟುಂಬದ ಆರೈಕೆ ಕೊಡುವೆ, ಕುಟುಂಬದ ಆರೈಕೆ ಕೊಡುವೆ. ಕವಿತೆ ನೀನಿರುವಾಗ ಏಕಾಂಗಿ ನಾನಲ್ಲ, ಕವಿತೆ ನೀನಿರುವಾಗ ಏಕಾಂಗಿ ನಾನಲ್ಲ. ಪ್ರತಿ ಬಂಧ ಭಾವಗಳ ಸುರಿಮಳೆಯೇ ಸುರಿಯುವಾಗ, ಪ್ರತಿ ಬಂಧ ಭಾವಗಳ ಸುರಿಮಳೆಯೇ ಸುರಿಯುವಾಗ. ನಿನಗಿಂತ ಹೆಚ್ಚು ಬೇರೇನಿಲ್ಲ, ನಿನಗಿಂತ ಹೆಚ್ಚು ಬೇರೇನಿಲ್ಲ. ಕವಿತೆ ನೀನಿರುವಾಗ ಏಕಾಂಗಿ ನಾನಲ್ಲ, ಏಕಾಂಗಿ ನಾನಲ್ಲ. ಒಬ್ಬ ಕವಿಗೆ ಬೇಕಾಗಿರುವುದು ಎಲ್ಲವೂ ಕೂಡ ದೊರಕತಕ್ಕಂತಹದ್ದು ಕವಿತೆಯ ರಚನೆಯಲ್ಲಿ. ಕವಿ ತನ್ನ ಸಂಬಂಧಗಳ ಪ್ರೀತಿ, ವಿಶ್ವಾಸ, ಮಮತೆ ಎಲ್ಲವನ್ನು ಕೂಡ ಕವಿತೆಯಲ್ಲಿನ ಕಾಣ್ತಕ್ಕಂಥದ್ದು. ಕವಿತೆ ಇರುವಾಗ ಒಬ್ಬ ಕವಿ ಏಕಾಂಗಿಯಾಗಿರಲಾರ. ಎಲ್ಲ ಬಂಧಗಳು, ಭಾವಗಳು ಜೊತೆಗೆ ಎಲ್ಲ ಸ್ಫೂರ್ತಿಯೂ ಕೂಡ ಕವಿತೆಯಲ್ಲಿಯೇ ದೊರೆಯುತ್ತದೆ ಎನ್ನುವುದನ್ನು ಮರೆಯುವ ಹಾಗಿಲ್ಲ. ಅದೇ ರೀತಿ ನನ್ನ ಕವಿತೆಯಲ್ಲಿಯೂ ಕೂಡ ನಾನು ಎಲ್ಲ ಬಂಧ ಭಾವಗಳು ಕವಿತೆಯಲ್ಲಿರುವಾಗ ಏಕಾಂಗಿ ನಾನಲ್ಲ ಎಂಬ ವಿಷಯವನ್ನಿಟ್ಟುಕೊಂಡು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಕವಿತೆ ಹೇಗಿದೆ ಎಂದು ತಿಳಿಸಿ. ಈ ಕವಿತೆಯನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದು ಕವಿತೆಯ ವಾಚನದ ಮೂಲಕ ಮತ್ತೆ ಸಂಧಿಸೋಣ. ಧನ್ಯವಾದಗಳು.